ಮಂಗಳೂರಿನ ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಭಾರೀ ಹೈ ಡ್ರಾಮಾ ನಡೆದಿದೆ. ಶರಣ್ ಪೊಂಪೆಲ್ ನೇತೃತ್ವದಲ್ಲಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ರು. ಬಿಸಿ ರೋಡ್ನಲ್ಲಿ ಆಗಿರುವಂತಹ ಭಾರೀ ಹೈ ಡ್ರಾಮಾ ಇದು. ಶರಣ್ ಪೊಂಪೆಲ್ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ಜಮಾಯಿಸಿದ್ರು. ಪೊಲೀಸರು ಮತ್ತು ಹಿಂದೂ ಕಾರ್ಯಕರ್ತರ ನೇತೃತ್ವದಲ್ಲಿ ತಳ್ಳಾಟ ನೂಕಾಟ, ಬ್ಯಾರಿಕೇಡ್ಗಳನ್ನು ತಳ್ಳಿ ಹಿಂದೂ ಕಾರ್ಯಕರ್ತರು ನುಗ್ಗಿದ್ರು. ಒಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಇವತ್ತು ಈದ್ ಮಿಲಾದ್ ಮೆರವಣಿಗೆ ಮಾಡ್ತೀವಿ, ನೋಡೋಣ ತಡೀರಿ ಅಂತ ಹೇಳಿ ಸವಾಲನ್ನ ಹಾಕಿದ್ರು. ಆ ಸವಾಲನ್ನ ಸ್ವೀಕರಿಸಿದಂತಹ ಭಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಮೆರವಣಿಗೆಯನ್ನ ಮಾಡಿ ನೋಡಿ ಅಂತ ಹೇಳಿ ತಿರುಗೇಟನ್ನ ಕೊಟ್ಟಿದ್ರು. ಹಾಗಾಗಿ ಬಿಸಿ ರೋಡ್ ಚಲೋಗೆ ಕರೆಯನ್ನ ಕೊಡಲಾಗಿತ್ತು. ಈ ಸಂದರ್ಭದಲ್ಲಿ ಆದಂತಹ ಒಂದಷ್ಟು ಘಟನೆಯ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೇವೆ. ಹಿಂದೂ ಸಂಘಟನೆಗೆ ಇವತ್ತು ಇಡೀ ಹಿಂದೂ ಸಮಾಜ ಉತ್ತರ ಕೊಟ್ಟಿದ್ದೇವೆ, ಸವಾಲುಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಹಿಂದೂ ಸಂಘಟನೆ ಬರಲಿ, ಯಾರು ನಿನ್ನೆ ನಮಗೆ ಸವಾಲು ಹಾಕಿದ್ದಾರೆ, ಇವತ್ತು ಬರಲಿ, ರಸ್ತೆಗೆ ಬರಲಿ. ಅವರು ಹಿಂದೂ ಸಮಾಜಕ್ಕೆ ಇದು ಬರೀ ಒಂದು ಸಂಘಟನೆಗೆ ಸೀಮಿತವಾಗಿ ಅವರು ಸವಾಲನ್ನ ಹಾಕಿದ್ದಲ್ಲ, ಸಂಪೂರ್ಣವಾಗಿ ಹಿಂದೂ ಸಮಾಜಕ್ಕೆ ಸವಾಲನ್ನ ಹಾಕಿದ್ರು. ಅವರಿಗೆ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ನಾವು ಮಾಡಿದ್ದೀವಿ ಅಂತ ಹೇಳಿ ಶರಣ್ ಪೊಂಪೆಲ್ ಅವರು ಕೂಡ ಮಾತನಾಡಬೇಕಿದ್ರೆ ಹೇಳಿದ್ರು. ಮತ್ತೊಂದು ಕಡೆ ಈದ್ ಮಿಲಾದ್ ಮೆರವಣಿಗೆ ಸಾಗಿ ಹೋಗ್ತಾ ಇದೆ. ಶಾಂತಿಯುತವಾಗಿ ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಬಿಗಿ ಭದ್ರತೆಯನ್ನು ಪೊಲೀಸರು ಕಲ್ಪಿಸಿದ್ದಾರೆ. ಅಲ್ಲಲ್ಲಿ ಪೊಲೀಸರ ಸಂಚಾರದ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇನ್ನು ಪೊಂಪೆಲ್ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಗಲಾಟೆಯ ದೃಶ್ಯಗಳು ಮತ್ತೊಂದು ಕಡೆ.